ನಮಸ್ಕಾರ, ಶರಣು ಶರಣಾರ್ಥಿ. ಇವತ್ತು ನನ್ನ ಜೊತೆ ಮಾತಾಡೋದಕ್ಕಿದ್ದಾರೆ. ಇವತ್ತು ಒಬ್ಬರಲ್ಲ, ಇಬ್ಬರು. ಅವರು ದಂಪತಿಗಳು. ನನಗೆ ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಅಚ್ಚುಮೆಚ್ಚಾದ ದಂಪತಿಗಳು. ಅವರ ನಟನೆಗೆ ನೀವು ಫಿದಾ ಆಗಿರ್ಬೋದು, ಆದರೆ ಕಪಲ್ ಕಂಪ್ಯಾಟಿಬಿಲಿಟಿಗೆ ನಾನು ಫಿದಾ ಆಗಿದ್ದೀನಿ. ನನಗೆ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸು. ಗಳಿಗಿಂತ ಜಾಸ್ತಿ ಚಿತ್ರರಂಗದ ಅಥವಾ ಈ ನಮ್ಮ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡಿರುವಂಥವ್ರು. ಬನ್ನಿ ಮಾತಾಡ್ಸೋಣ. ಸುಂದರ್ ವೀಣಾ ಸುಂದರ್, ಹೇಗಾದರೂ ಕರಿಬೋದು. ನಾನು ಹೇಳ್ತಾ ಇದ್ದ ಸುಂದರ ದಂಪತಿಗಳು ವೀಣಾ ಸುಂದರ್. ನಮಸ್ಕಾರ. 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 ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡೋದಷ್ಟು ನನಗೆ ಯಾಕಂದರೆ ಫ್ರೆಂಡ್ಸ್ ಜಾಸ್ತಿ ನೀವು. ನಿಮ್ಮ ಫ್ಯಾನ್ಸ್ಗಳಿಗೆ ನೀವು ದಂಪತಿಗಳು, ಕಲಾವಿದರು ಎಲ್ಲನೂ. ಬಟ್ ನನಗೆ ನೀವು ಮೋರ್ ಆಫ್ ಎ ಕ್ಲೋಸೆಸ್ಟ್ ಫ್ರೆಂಡ್ಸ್. ನಿಮ್ಮನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ್ಯಸ್ ಅನ್ ಆ್ಯಕ್ಟರ್ ಆರ್ ಅನ್ ಆ್ಯಕ್ಟ್ರೆಸ್ ನೀವು, ಯಾಕಂದರೆ ನೀವು ಬರಹಗಾರರು ಕೂಡ. ಅವಳು ಎಡಿಟಿಂಗಲ್ಲೂ ಕೆಲಸ ಮಾಡಿದ್ದಾಳೆ. ನೀವು ಇಬ್ಬರು ಡಬ್ಬಿಂಗ್ ಮಾಡ್ತೀರಾ ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ. ಸುಮಾರು ಇನ್ನೂ ನನಗೆ ಗೊತ್ತಿಲ್ಲದೆ ಇರೋಷ್ಟು ಎಷ್ಟೋ ಕೆಲಸಗಳನ್ನು ನೀವು ಇಬ್ಬರೂ ಮಾಡ್ತಿದ್ದೀರ. ಹೀಗಿರುವಾಗ ಗಂಡ ಹೆಂಡತಿ ಒಂದೇ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ, ಅದು 3 ದಶಕಗಳಿಗಿಂತಲೂ ಹೆಚ್ಚು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಜೊತೆಗೆ ನೀವು ವರ್ಷಕ್ಕೆ ಒಂದಾದರೂ ಇಂಟರ್ನ್ಯಾಷನಲ್ ಟೂರ್ ಅಂತ ಹೋಗಿ, ಅಲ್ಲ ನಾನು ನೋಡ್ತಿದ್ದೆ ಇದೀಗ ತಾನೇ ನೀವು ಆಸ್ಟ್ರೇಲಿಯಾದಿಂದ ಬಂದಿದ್ದೀರಿ. 2 ದಿವಸ 3 ದಿವಸ ಆಯಿತು ಅಷ್ಟೇ. ಅಲ್ಲಿ ಕೂಡ ನಿಮ್ಮದೇ ಆದ ಒಂದು ನಾಟಕವನ್ನು ಪ್ರಸ್ತುತಪಡಿಸಿ ಅಲ್ಲಿನ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಖುಷಿಪಡಿಸಿ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಆಲ್ ಜರ್ನಿ? ಖುಷಿ ಆಗುತ್ತೆ ಚಿತ್ತಿ. ಅಂದರೆ ಅಲ್ಲಿ ಕನ್ನಡಿಗರ ಮೊದಲನೇ ಸಲ ನಾವು ಆಸ್ಟ್ರೇಲಿಯಾಗೆ ಹೋಗಿದ್ದು. ಸೊ ಅಲ್ಲಿ ಕನ್ನಡಿಗರು ಹೇಗಿರ್ತಾರೆ ಅನ್ನೋದು ಒಂದು ಇದ್ದಿದ್ದೇ ಇರುತ್ತೆ. ಅಂದರೆ ನಮ್ಮನ್ನು ಅವ್ರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತ. ಬಟ್ ಎಲ್ಲೇ ಹೋದರೂ ಕಲಾವಿದರಿಗೆ ಏನು ಅಂದರೆ ಒಂದು ಬಣ್ಣದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲೇ ಹೋದ್ರೂ ಅವರು ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು, ನಮ್ಮ ಹತ್ರದವರು ಅಂತಲೇ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನಮ್ಮನ್ನು ನೋಡಿದ ಕೂಡಲೇ, ಯಾಕಂದರೆ ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತಾರಲ್ಲ. ಸೊ ಆ ಒಂದು ಕ್ಲೋಸ್ನೆಸ್ ಬೆಳೆದಿರುತ್ತೆ ಅವ್ರಿಗೆ. ಬಹಳ ಚೆನ್ನಾಗಿತ್ತು, ಆತಿಥ್ಯ ಚೆನ್ನಾಗಿತ್ತು. ಚೆನ್ನಾಗಿ ತಿಂದು ಇನ್ನೂ ದಪ್ಪಾಗಿ ಬಂದಿದ್ದೀವಿ. ಆ್ಯಂಡ್ ಅದನ್ನ ಹೊರತುಪಡಿಸಿದ್ರೆ ನಾವು ಅಲ್ಲಿ ನಾಟಕ 3 ನಾಟಕಗಳು 3 ಕಡೆ ಸೊ ಚೆನ್ನಾಗಾಯ್ತು. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ. ಕುಟುಂಬ ಸಮೇತರಾಗಿ ಹೋಗಿದ್ರಿ, ಮಗಳನ್ನು ಕರ್ಕೊಂಡು ಹೋಗಿದ್ರಿ. ಮಗಳು ಕೂಡ ಅಷ್ಟೇ ನಿಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿ, ಅವಳು ಕೂಡ ಭಾಗಿಯಾಗಿ, ಅದು ಬಹಳ ಖುಷಿ ತರುತ್ತೆ. ಅವಳು ಮ್ಯೂಸಿಕ್ ಹ್ಯಾಂಡಲ್ ಮಾಡಿದಾಳೆ. ಬೇರೆ ಯಾರಾದ್ರೂ ಬರ್ಲೇಬೇಕಿತ್ತು. ಅದನ್ನ ಅವಳೇ ಮಾಡಿ. ಟೆಕ್ನಿಕಲಿ ಈಗಿನ ಯಂಗ್ ಜನರೇಷನ್ ಅವರೆಲ್ಲ ಮುಂದಲ್ವಾ, ಅವರಿಂದ ನಾವು ಕಲಿಬೇಕು. ಸೊ ಐ ಥಿಂಕ್ ಶಿ ವಾಸ್ ಅ ಬಿಗ್ ಸಪೋರ್ಟ್. ಸೊ ಖುಷಿಯಾಗಿ ಮಾಡಿದ್ಲು. ಡ್ಯಾನ್ಸರ್, ಅವಳು ಪರ್ಫಾರ್ಮ್ ಮಾಡಿದ್ಲು. ಸೊ ಅಂಡ್ ಇದು ನಮಗೆ ನೀವು ಹೇಳಿದ್ರಲ್ಲ, ವರ್ಷ ಹೋಗಲ್ಲ. ಈಗ ಒಂದು 7-8 ಆಗಿದೆ ನಮ್ಮದು. ಪ್ರತಿ ಸರ್ತಿ ನಾವು ಸಿಂಗಪೂರ್, US ಸುಮಾರು ಸರ್ತಿ ಹೋಗಿದ್ದೀರಾ. 5-6 ಸರ್ತಿ ಹೋಗ್ಬಿಟ್ಟಿದ್ದೀವಿ. ಸೊ ಅಲ್ಲಿಯ ಕನ್ನಡಿಗರು ಅಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಅಂದ್ರೆ ಎಲ್ರಿಗೂ ಮಣ್ಣಿನಿಂದ ದೂರ ಆದ್ಮೇಲೆ ಅದರ ಸೆಳೆತ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಅವರು ಹೆಚ್ಚು ಕನ್ನಡಿಗರು ನಮಗಿಂತ, ಇಲ್ಲಿಯವ್ರಿಗಿಂತ ಹೆಚ್ಚು ಕನ್ನಡಿಗರು. ಅವ್ರ ಕಾರ್ಗಳಲ್ಲಿ ಕನ್ನಡ ಹಾಡೇ ಕೇಳ್ತಾರೆ, ಕನ್ನಡ ಮಾತೇ ಆಡ್ತಾರೆ. ಮನೆ ಹಬ್ಬಗಳನ್ನು ನಮಗಿಂತ ಜೋರಾಗಿ ಕಾರ್ಗಳ ಮೇಲೆ ಕನ್ನಡದ ಇದೇ ಇರುತ್ತೆ. ಅದೆಲ್ಲವೂ ಅವ್ರಿಗೆ ಹೆಚ್ಚು ಇದಾಗಿರುತ್ತೆ. ಸೊ ದೇ ವಾಂಟ್ ಟು ಕನೆಕ್ಟ್ ಟು ರೂಟ್ ಅಲ್ವಾ. ಯಾವಾಗ್ಲೂ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಅಂಡ್ ಕನ್ನಡದವ್ರು ಯಾರನ್ನೇ ಕಂಡ್ರು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡ್ಕೊಳ್ತಾರೆ. ಈಗ ನೀವು 3 ದಶಕಗಳಿಗಿಂತಲೂ ಹೆಚ್ಚಾಗಿ, ಐ ಥಿಂಕ್ ನೀವು ಮದುವೆ ಆಗೋಕ್ಕಿಂತ ಮುಂಚೆ ಆಗ್ಲೇ ಇಬ್ರು ಈ ಸ್ತರಗಳಲ್ಲಿ ಇದರಲ್ಲೇ ನೀವು ಕೆಲಸ ಮಾಡ್ತಿದ್ರಿ. ಹಂಗೆ ಪರಿಚಯ ಆಗಿದ್ದು, ಹಂಗೆ ಪ್ರಪೋಸು ಮಾಡಿದ್ದು, ಹಂಗೆ ಮದುವೆ ಆಗಿದ್ದು. ಈಗ ಮಕ್ಕಳು ದೊಡ್ಡವರಾಗಿ, ಮಗ ಕೂಡ ಜಾಬ್ ಮಾಡ್ತಿದ್ದಾನೆ. ಮಗಳು SSLC, ಈಗ PUC ಅವಳು. ಸೊ ಕಾಲೇಜೀಗ. ಸೊ ಇಷ್ಟೆಲ್ಲ ಇಂಥ ಒಂದು ದೊಡ್ಡ ಜರ್ನಿ. ನಮ್ಮ ಈ ಸ್ಕೆಡ್ಯೂಲು ನಮ್ಮದೇ. ಈಗ ಒಂದೇ ಅಲ್ಲ, ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ ಇವ್ರದ್ದು. ಇವ್ರು ಬರಹಗಾರರು ಕೂಡ ಅಲ್ಲಿ ಇಲ್ಲಿ ಮೀಟಿಂಗು ಅಂತ ಓಡಾಡಬೇಕು. ನಾನು ಸುಮಾರು ಸರ್ತಿ ಶೂಟಿಂಗ್ಗಳಲ್ಲಿ ಇವ್ರನ್ನ ನೋಡಿದ್ದೀನಿ. ಅದರಲ್ಲೂ ಬ್ಯುಸಿ ಇರ್ತಾರೆ, ಇದರಲ್ಲೂ ಬ್ಯುಸಿ ಇರ್ತಾರೆ. ಕೈ ಸಿಗಲ್ಲ. ಯಾವಾಗಲೂ ಸುಂದರ್ 1-2 ನಿಮಿಷ ಮಾತಿಗೆ ಸಿಕ್ಕರೆ ನನಗೆ ಖುಷಿ ಆಗುತ್ತೆ. ಬಟ್ ಅವ್ರು ಅಷ್ಟು ಬ್ಯುಸಿ ಇರ್ತಾರೆ. ಒಳ್ಳೇದೇ, ಖುಷಿನೇ ಅದು. ಅಂದರೆ 3 ದಶಕಗಳಷ್ಟು
ನೀವಿಬ್ಬರು ಕನ್ನಡಿಗರನ್ನ ರಂಜಿಸಿದಿರಿ, ಅವ್ರ ಮನಸ್ಸಲ್ಲಿ ಮನೆ ಮಾಡಿದಿರಿ. ಇದಕ್ಕೇನೋ ಒಂದು ರಹಸ್ಯ ಇರಲೇಬೇಕಲ್ಲ. ನಿಮ್ಮ ಪ್ರಕಾರ ಏನಿರ್ಬೋದು ಮ್ಯಾಜಿಕ್ ಬಿಹೈಂಡ್ ದಿಸ್? ನನಗೆ ನಮ್ಮ ಎಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಅವ್ರವ್ರ ಎಫರ್ಟ್ಸ್ ಹಾಕ್ತಾರೆ. ಎಲ್ಲೋ ಒಂದು ಕಡೆ ಒಂಥರ ದೊಡ್ಡವ್ರ ಆಶೀರ್ವಾದ, ಅದೊಂದು ಲಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಂದರೆ ನಾವು ಒಂಥರ, ನಾನು ಯಾವಾಗಲೂ ಅನ್ಕೊಳ್ಳೋ ಚಿತ್ತಿ 6 ಕೇಳಲಿಲ್ಲ 3 ಕೇಳಿಲಿಲ್ಲ, ಒಂದೇ ಇದ್ರಲ್ಲೇ ನಡ್ಕೊಂಡು ಬರ್ತಾ ಇದೀವಿ. ಇಟ್ಸ್ ಬಿನ್ ಈಗ 32ನೇ ವರ್ಷ ನಮ್ಮ ಇಬ್ರದು ಇದರಲ್ಲಿ ಪಯಣ. ಸೊ ಎಲ್ಲೂ ನಮಗೆ ನೋಡಿದೀವಿ, ಸಾಕಷ್ಟು ರೋಲರ್ ಕೋಸ್ಟರ್ಸ್ ಆಗಿದೆ ನಮ್ಮ ಜೀವನದಲ್ಲೂ. ಬಟ್ ಸಮ್ಹೌ ಮೇ ಬಿ ನಾವುಗಳು ನಮ್ಮ ಕಾಲದಲ್ಲಿ ಬಂದಂಥ ಆರ್ಟಿಸ್ಟ್ಗಳು ವಿ ಆರ್ ರಿಯಲಿ ಲಕ್ಕಿ ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿವರೆಗೂ ಎಲ್ಲೂ ಹಿಂತಿರುಗದೆ, ಎಲ್ಲೂ ಅಡೆತಡೆಗಳು ಸಣ್ಣ ಪುಟ್ಟ ಇರೋವು, ಬಟ್ ಇನ್ನೂ ನಮಗೆ ಅವಕಾಶಗಳು ಸಿಗ್ತಾ, ಅಂದ್ರೆ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಮಗೆ ಪಾತ್ರಗಳು ಸಿಗ್ತಾ ನಾವು ಮುಂದೆ ಬರ್ತಾನೆ ಇದೀವಿ. ಅದೇ ಒಂದು ದೊಡ್ಡ ರಹಸ್ಯನ. ನಾನು ಸುಮಾರು ಜನ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ, ಹೀರೋಯಿನ್ ಆಗಿ ತೆರೆಗೆ ಬಂದವರು ಹೋಗ್ತಾ ಹೋಗ್ತಾ ಅದೇ ಇರಲ್ಲ. ಹೌದು, ಅದೇ ಬೇಡಿಕೆನೂ ಇರಲ್ಲ. ಸೊ ಹೋಗ್ತಾ ಹೋಗ್ತಾ ನಾನು ಇಲ್ಲ ಅದೇ ಥರದ್ದೇ ಪಾತ್ರಗಳನ್ನ ಮಾಡಬೇಕು ಅಂತ ನಾವು ಕಟ್ಟು ಬಿದ್ದಾಗ ನಮ್ದೊಂದು ಸ್ಟಾಗ್ನೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತಾ ಅಂತ ನನಗೆ ಅನ್ಸೋದೇನು ಅಂದ್ರೆ, ಯು ಶುಡ್ ಗ್ರೋ ವಿತ್ ಯುವರ್ ಏಜ್ ಅಂಡ್ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಾವು ಎಲ್ಲೋ ಒಂದು ಕಡೆ ಮೆಂಟಲಿ ನಾನು ಅಲ್ಲೇ ಸ್ಟಕ್ ಆಗ್ಬಿಟ್ರೆ, ನಾನು ಇನ್ನೂ ನಾಯಕಿ ಪಾತ್ರನೇ ಮಾಡಬೇಕು, ಇನ್ನೂ ಅದೇ ಮಾಡಬೇಕು ಅಂದ್ರೆ ಆ ಗ್ರೋತ್ ಇದೇ ಆಗೋದಿಲ್ಲ. ಇನ್ನು ಜನ ನಮ್ಮನ್ನ ಯಾಕೆ ರಿಲೇಟ್ ಮಾಡ್ಕೋತಾರೆ ಅಂದ್ರೆ, ನಮ್ಮನ್ನ ಅಷ್ಟು ವರ್ಷದಿಂದನೂ ನೋಡ್ಕೊಂಡು ಬರ್ತಾ ಇದ್ರು ಆ ಹಂತಕ್ಕೆ ನಾವು ಬೆಳೀತಾ ಹೋಗ್ತಾ ಇದೀವಿ ಅಂದ್ರೆ, ನಮ್ಮ ಪಾತ್ರಗಳನ್ನು ಒಂದೊಂದೇ ಪ್ರಮೋಷನ್ಸ್ ಏರ್ತಾ ಇದೀವಿ ನಾವು. ಸೊ ಅದ್ರ ಜೊತೆಗೆ ನಾವು ಹೋಗ್ತಿರೋದ್ರಿಂದ ನಮ್ಮ ಬೆಳವಣಿಗೆಗೆ ಜೊತೆಗೆ ನಮ್ಮ ವಯಸ್ಸಿನ ಜೊತೆಗೆ ವೀಕ್ಷಕರು ಕೂಡ ಒಂಥರ ಅಪ್ಡೇಟ್ ಆಗಿ ಅವ್ರಿಗೆ ಬಂದ್ಬಿಟ್ಟಿದ್ದಾರೆ ಆ ಜರ್ನಿನಲ್ಲಿ. ಸೊ ಹಾಗಾಗಿ ಬಹುಶಃ ಎಲ್ಲೇ ನೋಡಿದ್ರು ನಮ್ಮನ್ನ ಅಷ್ಟು ಒಂಥರ ಅಭಿಮಾನದಿಂದ ನೋಡ್ತಾರೆ. ಅಂದ್ರೆ ನಮ್ಮ ಹೆಸರು ಗೊತ್ತಾಗಿದೆ. ಈಗಿನ ಕಲಾವಿದರಿಗೆ ಪಾಪ ಒಂಥರ ಐಡೆಂಟಿಟಿ ಕ್ರೈಸಿಸ್. ಹೌದು ಹೌದು. 2 ಸೀರಿಯಲ್ ಅವ್ರಿಗೆ ಅವರ ನಿಜವಾದ ಹೆಸರುಗಳು ಜನರಿಗೆ ತಲುಪೋಕ್ ಮುಂಚೆ ಅವರು ಇಂಡಸ್ಟ್ರಿಯಿಂದ ಮರೆಯಾಗುವ ಸಾಧ್ಯತೆಗಳಿರ್ತವೆ. ಎಷ್ಟು ಜನ ಮನೇಲಿದ್ದಾರೆ ಆರ್ಟಿಸ್ಟ್ಗಳು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮನೇಲಿದ್ದಾರೆ. ಹೌದು, ಆಸ್ ಇಟ್ ಇಸ್ ಅ ಲಕ್ ದಟ್ ವಿ ಆರ್ ಸ್ಟಿಲ್ ದೇರ್. ಬಟ್ ಇನ್ನೊಂದೇನು ಅಂದ್ರೆ, ನಮ್ಮ ಈಗೋಗಳನ್ನ ಬದಿಗಿಟ್ಟು ನಮಗೆ ಸಿಗೋಂಥ ಪಾತ್ರಗಳಿಗೆ ನ್ಯಾಯ ಒದಗಿಸೋದಿದೆಯಲ್ಲ, ಆ ಥರ ಇದ್ದಾಗ ಮಾತ್ರ ನಾವು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನನಗೆ ಹಂಗೆ ಬೇಕು ಹೀಗೆ ಬೇಕು ಅಂತಲ್ಲ, ಯು ಬಿಕಮ್ ಎ ಕ್ಯಾರೆಕ್ಟರ್. ಅದರಿಂದ ಹೊರತುಪಡಿಸಿ ಕ್ಯಾಮ್ರಾ ಹಿಂದೆ ನೀವೇನಾದರೂ ಆಗಿರಿ, ರಾಜ ಆದರೂ ಆಗಿರಿ, ಭಿಕ್ಷುಕ ಆದರೂ ಆಗಿರಿ, ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ಏನು ಪಾತ್ರ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅಂದ್ರೆ ತನ್ನ ತಟ್ಟೆಗೆ ಬಂದಿರೋದನ್ನ ಪ್ರಸಾದ ಅಂತ ಸ್ವೀಕರಿಸಿ ಅದಕ್ಕೆ ಪೂರ್ಣ ಅಂದ್ರೆ 100% ಕೊಡೋದೇ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಇಲ್ಲಿ ಉಳಿಯೋದಕ್ಕೆ. ಐ ಥಿಂಕ್ ಲಾಂಗ್ ಲೈಫ್ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿಗೆ ಕಡಿಮೆ ಕಮಿಟ್ಮೆಂಟ್ ಇರೋದಿಲ್ಲ. ಅದಕ್ಕೆ ಕಾರಣ ಕೆಲವ್ರಿಗೆ ಬೇರೆ ಬೇರೆ ಇದೆ, ಕೆಲವ್ರಿಗೆ ಬೇರೆ ಬೇರೆನೇ ಇದೆ. ಬಟ್ ಒಂದು ಆಸ್ ಅ ರಹಸ್ಯ ಅಂತಂದ್ರೆ, ಆ ಪಾತ್ರಕ್ಕೆ ಆ ವಯಸ್ಸಿಗೆ ಬಂದಿರೋ ಪಾತ್ರ, ಉಮಾಶ್ರೀ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಜ್ಜಿ ಪಾತ್ರನ ಮಾಡಿದವರು. ಹೌದು, ಯಾಕೆ ಅಂತಂದ್ರೆ ಆ ಕಲಾವಿದೆ ಆದವ್ರಿಗೆ ಏನಿದೆ, ಇದೇ ಬೇಕು ಅದೇ ಬೇಕು ಅಂತ ಅಲ್ಲ. ಆಮೇಲೆ ನಿಮ್ಮ ಇಬ್ಬರು ಸ್ಪೆಷಾಲಿಟಿ ನಾನು ನೋಡಿದಾಗೆ ಎಮೋಷನಲ್ ಕ್ಯಾರೆಕ್ಟರ್ಸ್ ಕೊಡಿ, ಕಾಮಿಡಿ ಕ್ಯಾರೆಕ್ಟರ್ಸ್ ಕೊಡಿ. ಈ ಯಾವ ಆಕ್ಟರ್ಗೆ ಯಾವ ಪಾತ್ರಗಳು ಬರಬಹುದು, ಎಲ್ಲಾ ಪಾತ್ರಗಳಲ್ಲೂ ನಿಮ್ಮನ್ನ ನೋಡಿದ್ದಾರೆ ಜನ, ಎಲ್ಲಾ ರೀತಿಯಲ್ಲಿ ಉಣಬಡಿಸಿದ್ದೀರಾ. ಇಲ್ಲ ಬಿಡಪ್ಪ ಅವ್ರನ್ನ ಬರೀ ಎಮೋಷನಲ್ ಕ್ಯಾರೆಕ್ಟರ್ಗೆ ತಗೋಬಹುದು, ಹಂಗಾಗಿ ಅವ್ರು ಮಾಡಕ್ ಆಗಲ್ಲ ಅಂತ ನೀವು ಸೀಮಿತ ಎಲ್ಲೂ ಆಗ್ಲಿಲ್ಲ ನೀವಿಬ್ರು. ಅದೇ ನಮ್ಮ ಅದೃಷ್ಟ ಅದು. ಬಿಕಾಸ್ ನಾವು ಯಾವುದೇ ಒಂದು ಇಮೇಜ್ಗೆ ಒಳಪಡದೆ, ಅಫ್ಕೋರ್ಸ್ ನಾನು ಸ್ವಲ್ಪ ಕಾಮಿಡಿ ಹೆಚ್ಚು ಮಾಡ್ತಾನೆ ಅನ್ನೋದು ಆಗಿದೆ. ಆದ್ರೂ ನಾನು ಖಳನಾಯಕನ ಪಾತ್ರನೂ ಮಾಡಿದ್ದೀನಿ, ತುಂಬಾ ಎಮೋಷನಲ್ ಆದ ಅಪ್ಪನ ಪಾತ್ರನೂ ಮಾಡಿದ್ದೀನಿ, ಸದಾ ಕಣ್ಣೀರಿಡುವ ಅಪ್ಪನ ಪಾತ್ರನೂ ಮಾಡಿದ್ದೀನಿ. ಸೊ ಈ ತರದ್ದು ಪಾತ್ರಗಳು ನಮಗ್ ಬಂದ್ವು ಅಂದ್ರೆ, ಯಾವುದೇ ಚೌಕಟ್ಟಿಗೆ ಸಿಕ್ಕಾಕೊಳ್ಳದೆ ತೇಲ್ತಾ ಹೋಗ್ತಿದೀವಿ ಅನ್ನೋದು ಒಂದು ನಮ್ಮ ಅದೃಷ್ಟ ಅಂತ ಹೇಳಿ. ಅದೃಷ್ಟನೇ ಅದಲ್ಲ, ನಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ. ಅದನ್ನ ನೀವು ವಿತ್ ಆಲ್ ಯುವರ್ ಸಿನ್ಸಿಯರಿಟಿ ಯು ಹ್ಯಾವ್ ಟೇಕನ್ ಇಟ್ ಆನ್. ಬಟ್ ಗಂಡ ಹೆಂಡತಿ ಒಂದೇ ಅಂದ್ರೆ, ನಾಟ್ ಓನ್ಲಿ ಇನ್ ಅವರ್ ಇಂಡಸ್ಟ್ರಿ, ಈಗ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡೋದು. ನೀವೆಲ್ಲ ಪ್ರಾಜೆಕ್ಟ್ಗಳ ಜೊತೆಲಿ ಇರಲ್ಲ, ಬಟ್ ನಿಮ್ಮ ಮತ್ತು ಈಗ ಅದು ವೀಣಾಗೆ ಶೂಟಿಂಗ್ ಇರ್ಬೋದು, ನಿಮಗೆ ಶೂಟಿಂಗ್ ಇರ್ಬೋದು, ಮನೆಯದನ್ನು ಮ್ಯಾನೇಜ್ ಮಾಡಿಕೊಂಡು, ಯಾಕಂದರೆ ಸ್ಕೆಡ್ಯೂಲ್ಗಳು ನಮ್ದು ಹಗಲು ರಾತ್ರಿ ಯಾವಾಗ ಬೇಕಾದರೂ ಇರುತ್ತೆ. ಸೊ ಒಂದೇ ಇಂಡಸ್ಟ್ರಿಯಲ್ಲಿ ಗಂಡ ಹೆಂಡತಿ ಇದ್ದರೆ ಅದ್ರದ್ದು ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಂತ ಅನ್ಸುತ್ತಾ, ಅಥವಾ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಂತ ಅನ್ಸುತ್ತಾ?
ಎರಡೂ ಇರುತ್ತೆ. ಬಟ್ ಅಡ್ವಾಂಟೇಜಸ್ ಅಂತ ತಗೊಂಡಾಗ ನಾವು ವಿವರಿಸಿಕೊಳ್ಳೋ ಅಗತ್ಯ ಇರಲ್ಲ. ನೋಡು ನನ್ಗೆ ಹಿಂಗಾಯ್ತು, ಇದಕ್ಕಾಗಿ ಲೇಟ್ ಆಯ್ತು, ಹಿಂಗಾಯ್ತು ಅಂತ ತುಂಬಾ ಅವ್ರಿಗೂ ಗೊತ್ತು ಇಂಡಸ್ಟ್ರಿ ಅಂತ, ನನಗೂ ಗೊತ್ತು. ಅವಳಿಗೆ ಲೇಟ್ ಆಗಿ ಬರ್ತಾಳೆ, ಹೇಳಿದ ಟೈಮ್ಗೆ ಆಗೋದೇ ಇಲ್ಲ, ಮಧ್ಯರಾತ್ರಿ ಮುಗಿದಿರುತ್ತೆ, ಬರಬೇಕು, ಇದೆಲ್ಲವೂ ನನಗೂ ಗೊತ್ತಾಗೋಗುತ್ತೆ, ಅವಳಿಗೂ ಗೊತ್ತಾಗ. ಸೊ ಇದೆಲ್ಲ ಒಬ್ರಿಗೊಬ್ರು ಹೇಳೋ ಅಗತ್ಯ ಇರೋದಿಲ್ಲ. ಡಿಸ್ಅಡ್ವಾಂಟೇಜ್ ಅಂದ್ರೆ ಹೌದು, ಅಂದ್ರೆ ಮನೆ ಮಟ್ಟಿಗೆ ಹೇಳಿದಾಗ ನಾನು ಎಷ್ಟೋ ಪ್ರಾಜೆಕ್ಟ್ಗಳನ್ನ ಇವಳು ಇನ್ನೊಂದು ಯಾವ್ದೋ ಒಪ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ, ನಾನು ಒಪ್ಕೊಂಡ್ಬಿಟ್ಟಿರ್ತೀನಿ ಇನ್ನೊಂದು ಇದಕ್ಕೆ ಮನೇಲಿ. ಎಷ್ಟೋ ಸರಿ ಕ್ಲಾಶಸ್ ಆಗಿರೋ ಅಂದ್ರೆ ಡೇಟ್ಸ್ ಕ್ಲಾಶ್ ಆಗ್ಬಿಡುತ್ತೆ, ಇಬ್ರು ಒಟ್ಟಿಗೆ ಹೋಗ್ಬೇಕಾಗಿರುತ್ತೆ. ಮನೇಲಿ ನಿಮ್ಮ ತಾಯಿಯವರು ಎಷ್ಟೋ ವರ್ಷ ನಿಮ್ಮ ಜೊತೆಲಿದ್ರು, ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲಿತ್ತು. ಮಗ ಅವ್ರ ಸ್ಕೂಲು ಕಾಲೇಜು ಅವ್ರಿಗೆ ಒಂದು ಸ್ತರಕ್ಕೆ ಬಂದಿದ್ದಾರೆ, ದೊಡ್ಡವರಾಗಿದ್ದಾರೆ ಅಂದ್ರೂ. ಬಟ್ ದಟ್ ಜರ್ನಿ ವಾಸ್ ನಾಟ್ ಈಸಿ. ಬೆಂಗಳೂರಂತಲ್ಲಿ ಯಾಕಂದ್ರೆ ಚಿಕ್ಕ ಚಿಕ್ಕ ಊರುಗಳಲ್ಲಾದ್ರೆ ಯಾರೋ ಇರ್ತಾರೆ, ಯಾರೋ ಏನೋ. ಬಟ್ ಬೆಂಗಳೂರಲ್ಲಿ ಹಾಗಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಈಗಾದ್ರೂ ನಮ್ಗೆ ಒಂಥರ ಮಕ್ಳು ಬೆಳೆದಿದ್ದಾರೆ, ಅಂದ್ರೆ ಪಾಪ ಮಕ್ಕಳಿಂದನೂ ಅಷ್ಟೇ, ಅವರು ಚಿಕ್ಕ ಮಕ್ಕಳಿಂದನೂ ಅವ್ರು ನಮಗೆ ಒಂಥರ ಸಾಥ್ ಕೊಡ್ತಾನೆ ಇದ್ರು. ಇಲ್ಲ ಅಂದಿದ್ರೆ ನಮಗ್ ತುಂಬಾ ಕಷ್ಟ ಆಗೋಗಿರೋದು. ಅಂದ್ರೆ ಬಹುಶಃ ಆ ಎಳೆ ಮಕ್ಕಳು ಅವ್ರಿಗೆ ಬುದ್ಧಿ ಬಂದಾಗ್ಲಿಂದನೂ ಅವ್ರು ನೋಡ್ತಾನೆ ಇದ್ದಾರೆ. ನಾವು ವಿ ಜಸ್ಟ್ ಪ್ಯಾಕ್ ಅವರ್ ಬ್ಯಾಗ್ಸ್, ಶೂಟಿಂಗ್ ಅಂತ ನಾನೊಂದ್ ಕಡೆ ಹೋಗೋದು, ಇವ್ರೊಂದ್ ಕಡೆ ಹೋಗೋದು, ಇನ್ ಬಿಟ್ವೀನ್ ಅವ್ರನ್ನ ಸ್ಕೂಲಿಂದ ಕರ್ಕೊಂಬರೋದು, ನಮ್ಮ ತಂದೆ ಮನೇಲಿರೋರು ಮಕ್ಕಳು ಅಲ್ಲಿಂದ ಕರ್ಕೊಂಬ, ಇದಕ್ಕೆಲ್ಲವೂ ಅವ್ರು ಅಡ್ಜಸ್ಟ್ ಆಗಿ ಹಾಗೆ ಬೆಳೆದ್ಬಿಟ್ರು. ಸೊ ಇವಾಗ ನಮ್ಗೆ ಅಂಥ ಒಂದು ಇದಿಲ್ಲ. ನಮ್ಗೇನು ಮನೇಲಿ ಕರೆಕ್ಟಾಗಿ ಅಡುಗೆ ಮಾಡಿಟ್ಟಿದ್ರೆ ಸಾಕು, ಮಕ್ಕಳು ಅವರೇ ಹೋಗ್ತಾರೆ ಬರ್ತಾರೆ, ಆ ಒಂದು ಜವಾಬ್ದಾರಿ ಕಡಿಮೆ ಆಗಿದೆ. ಬಟ್ ಆ ಟೈಮಲ್ಲಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗದೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು. ನನ್ಗೆ ಇನ್ನೂ ನೆನಪಿದೆ, ನನ್ನ ಮಗ ಚಿಕ್ಕವನು ಇದ್ದಾಗ, ಇನ್ನೂ ಏನು ಪ್ರೀ ನರ್ಸರಿ ಕ್ಲಾಸಸ್ ಎಲ್ಲ ಹೋಗುವಾಗ್ಲೂ ಒಂದೊಂದು ಇವತ್ತು ಎಲ್ಲಿಗೆ ಹೋಗ್ಬೇಕು ನಾನು ಅಂತ ಕೇಳಿದಾಗ, ಅಂದ್ರೆ ನೀವೇ ಪಿಕ್ ಮಾಡ್ತೀರಾ ಅಥವಾ ತಾತನ ಮನೆಗೆ ಹೋಗಿರ್ಬೇಕಾ ಅಂತ ಕೇಳ್ಕೊಂಡು ಪ್ರಿಪೇರ್. ಈಗ ನೆನಪಿಸ್ಕೊಂಡ್ರು ಒಂಥರ ಅದಷ್ಟು ಈಸಿ ಅಲ್ಲ ಮಕ್ಕಳು. ಆಮೇಲೆ ಎಷ್ಟೋ ಸಲ ನಾವು ಪ್ಲೇ ಹೋಮ್ ಕರ್ಕೊಂಡು ಹೋಗ್ಬೇಕಾದ್ರೆಲ್ಲ ನನ್ನ ಫ್ರೆಂಡ್ ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಏನೋ ಅವಳು ಡ್ರಾಪ್ ಮಾಡೋಳು ಅಥವಾ ನಮ್ಮ ತಂದೆ ಮನೆಗೆ ಬಿಟ್ಟು ಹೋಗ್ತಾ ಇದ್ವಿ. ಬೇಗ ಹೋಗ್ಲೇಬೇಕಲ್ವಾ, ಶೂಟಿಂಗ್ ಅಂದ್ರೆ ನಾವು ಲೊಕೇಶನ್ ಅಲ್ಲಿ ಒಂದು 8 ಗಂಟೆಗೆ ಅಟ್ಲೀಸ್ಟ್ ಇರಲೇಬೇಕು. ಸೊ ಆ ಥರ ಅಂತೂ ಎಷ್ಟೋ ದಿನಗಳಾಗಿದೆ. ಬಟ್ ಏನೇ ಇದ್ರೂ ಆಸ್ ಪೇರೆಂಟ್ಸ್ ನಾವು ಯಾವುದನ್ನು ವಿ ಡಿಡ್ಂಟ್ ಗಿವ್ ಅಪ್. ನಮ್ಮ ಕರ್ತವ್ಯ ಏನಿದೆ ಅಥವಾ ಮಕ್ಕಳಿಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹೌದು, ಆಯ್ತಾ, ಅದು ಬಹಳ ಮುಖ್ಯ. ಆಸ್ ಅ ಕಪಲ್ ಬಹಳ ಅದು ಅವಳು ಮಾಡ್ತಿರೋದು ಸಂಸಾರಕ್ಕೆ, ನಾನ್ ಮಾಡ್ತಿರೋದು ಸಂಸಾರಕ್ಕೆ. ಅಷ್ಟೇ ಅಲ್ಲದೆ ನಾವಿಬ್ಬರೇ ಅಲ್ಲದೆ ಅಪ್ಪ ಅಮ್ಮ ಆಗಿರ್ಬೋದು, ಮಗನ ಸ್ಥಾನದಲ್ಲಾಗಿರ್ಬೋದು, ಸೊಸೆ ಸ್ಥಾನದಲ್ಲಾಗಿರ್ಬೋದು, ಅಳಿಯನ್ ಸ್ಥಾನದಲ್ಲಾಗಿರ್ಬೋದು, ಇವನು ಎಲ್ಲ ರಿಲೇಷನ್ಸ್, ನಮಗೆ ಅಂಟ್ಕೊಂಡಂತ ಎಲ್ಲ ರಿಲೇಷನ್ಸ್ನು ಮ್ಯಾನೇಜ್ ಮಾಡಿಕೊಂಡು ಅದು ನಾನು ಎಷ್ಟೋ ಸರಿ ಕೇಳ್ಪಟ್ಟಿದ್ದೀನಿ. ನೀನು ಹೇಳ್ತಿದ್ದೆ, ನಾನು ಬೆಳಗ್ಗೆ ಅತ್ತೆಯವ್ರದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಶೂಟಿಗೆ ಬರಬೇಕು, ಅವ್ರಿಗೆಲ್ಲ ಮನೇಲಿ ಅವ್ರಿಗೆ ಏನು ಬೇಕೋ ಎಲ್ಲ ರೆಡಿ ಮಾಡಿಟ್ಟು ಬರಬೇಕು. ಈಗ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಆದರೆ ಮನೇಲಿ ಹಿರಿಯರು ಇದ್ದೇ ಇರ್ತಾರೆ. ಹಿರಿಯರನ್ನ ನೋಡ್ಕೊಳ್ಳೋದಿದೆಯಲ್ಲ, ಇದು ನಮ್ಮ ಬಣ್ಣದ ಮುಖದ ಹಿಂದೆ ಇಷ್ಟೆಲ್ಲ ಇರೋದು ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಬೆಳಗ್ಗೆ ಒಂದು 6 ಗಂಟೆಗೋ 7 ಗಂಟೆಗೋ ಮನೆ ಬಿಟ್ರೆ ರಾತ್ರಿ ನಾವು ಸೇರೋದು ರಾತ್ರಿ 8-9 ಗಂಟೆಗೆ ಸೇರ್ತೀವಿ. ಆ ಮಧ್ಯ ಮಕ್ಕಳು ಸ್ಕೂಲ್ಗೆ ಹೋಗೋದು, ಟ್ಯೂಷನ್ದು, ಅದು ಇದು ಫೋನ್ ಮಾಡ್ತಾನೆ ಇರ್ತೀವಿ. ನಾನು ಎಷ್ಟು ಸರಿ ನೋಡ್ತಿರ್ತೀನಿ, ಕೆಲವರು ಆರಾಮ್ ಇರ್ತಾರೆ, ಯಾಕಂದ್ರೆ ಇನ್ನು ಚಿಕ್ಕವರು, ಫ್ಯಾಮಿಲಿ ಇಲ್ಲದೆ ಇರೋರು ಅಥವಾ ಹೆಂಗ್ ಹುಡುಗರಿಗೆ ಅದಿರಲ್ಲ. ಬಟ್ ಯಾರಿಗೆ ಫ್ಯಾಮಿಲಿ ಇದೆಯೋ ಅವರು ಕರೆಕ್ಟ್ ಟೈಮಿಗೆ ಒಂದು ಕಾಲ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿ, ಮಗ ಬಂದ, ಮಗಳು ಬಂದ್ಲ, ಸ್ಕೂಲಿಂದ ಬಂದ, ಬಸ್ ಹತ್ಸದ್ರ. ಯಾಕಂದ್ರೆ ನಮ್ ಶಾರ್ಟ್ ಮಧ್ಯೆ ಮರ್ತು ಬಿಟ್ಟಿರ್ತೀವಿ ಎಷ್ಟೋ ಸರ್ತಿ ನಾವು. ಅದು ನಾವು ಬ್ಯಾಲೆನ್ಸ್ ಮಾಡದೇ ಇದ್ರೆ ನಾವು ಇಲ್ಲಿ 100% ಕೊಡಕ್ ಆಗಲ್ಲ, ಕ್ಯಾಮ್ರಾ ಮುಂದೆ ಕೊಡಕ್ ಆಗಲ್ಲ. ಸೊ ಇದೊಂದು ಜರ್ನಿಲಿ ಐ ಥಿಂಕ್ ಗಂಡ ಹೆಂಡತಿಗೆ ಇದು ಈ ಒಂದೇ ಇಂಡಸ್ಟ್ರಿ ಅಂತಲ್ಲ, ಬೇರೆ ಇಂಡಸ್ಟ್ರಿಯಲ್ಲಿ ಇದ್ರು. ಈಗ ನೀವು ದಿನ ಇಬ್ರು ಒಂದೇ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ, ಎಲ್ಲೋ 1-2 ಪ್ರಾಜೆಕ್ಟ್ಗಳಲ್ಲೇ ಜೊತೆಲಿ ಮಾಡಿದೀರಾ. ಬೇರೆ ಬೇರೆ ಕಡೆ ನೀವು ಒಂದು ಊರಲ್ಲಿ ಇರದೇ ಇರ್ಬೋದು, ನೀನು ಇಲ್ಲಿ ಬೆಂಗಳೂರಲ್ಲಿ ಇರ್ಬೋದು, ಅಥವಾ ನೀನು ಬೇರೆ ಊರಿಗೆ ಹೋಗಿರ್ತೀಯ, ಅವ್ರು ಇಲ್ಲಿರ್ತಾರೆ. ಆ ಜಗ್ಲಿಂಗ್ ಇದೆ ಅಲ್ಲ, ಜಗ್ಲಿಂಗ್ ಒಂದು ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಹೋದ್ರೆ ಅದು ಒಂಥರ ಕ್ರ್ಯಾಕ್ಸ್ ಆಗೋಕೆ ಶುರು ಆಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ದ ಹೋಲ್. ಅದು ನಮ್ಮ ಇಂಡಸ್ಟ್ರಿಯಲ್ಲ, ಯಾರೇ ಒಂದು ಗಂಡ ಹೆಂಡತಿ ಪ್ರೊಫೆಷನಲ್ ಇದ್ರು ದಟ್ ಈಸ್ ದ ಬೇಸಿಕ್ ಥಿಂಗ್. ಅದನ್ನ ಮ್ಯಾನೇಜ್ ಮಾಡ್ಕೊಳಕ್ ರೆಡಿ ಇದ್ರೆ, ಆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅದು ಬೆಳೆದ್ರೆ
ಸಂಸಾರ ಐ ಮೀನ್ ವಾಟ್ ಎವರ್, ಈಗ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆದು ಅವರಷ್ಟು ಸುಶಿಕ್ಷಿತರಾಗಿ, ನಿಮ್ಮ ಮಗಳು ನಿಮ್ಮ ಜೊತೆನೂ ಬಂದು ಈಗ ಅವಳು ಕ್ಲಾಸಿಕಲ್ ಡಾನ್ಸ್ ಜೊತೆಗೆ ತಂದು SSLC ರಿಸಲ್ಟ್ ಮುಗಿಸ್ಕೊಂಡು ಕಾಲೇಜು ಮಾಡಿ, ಅದೆಲ್ಲ ಹೇಗೆ ಸಾಧ್ಯ? ಇವಾಗ ಇದನ್ನ ನಿಂತು ನೋಡ್ತಿದೀವಿ ಅಷ್ಟೇ, ಬಟ್ ಅದ್ರ ಹಿಂದೆ ಇಟ್ಸ್ ರಿಯಲಿ ಬಿಗ್ ಸ್ಟ್ರಗಲ್. ಅದನ್ನ ಸ್ಟ್ರಗಲ್ ಅನ್ಕೋಬಹುದು, ಅಥವಾ ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ಹೌದು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್. ಬಟ್ ಏನಂದ್ರೆ ಅದೊಂದು ನಾನು ಅದನ್ನೇ ಹೇಳಿದ್ದು, ಎಲ್ಲೂ ನಾವು ವಿ ಡಿಡ್ಂಟ್ ಗಿವ್ ಅಪ್. ಅಂದ್ರೆ ಮದ್ವೆ ಆಗಿದ್ ಇರ್ಬೋದು, ಅವಾಗ ನಾವು ಮದ್ವೆ ಆದಾಗ್ಲೂ ಇಟ್ ವಾಸ್ ದ ರೈಟ್ ಏಜ್. ನಮ್ಮ ಚಿಕ್ಕ ವಯಸ್ಸೇ, ನಾನ್ ಮದ್ವೆ ಆದಾಗ 23. ಕರಿಯರ್ ಅಲ್ಲಿ ಮನೇಲಿ ಬಂದ್ಮೇಲೆ ಮಕ್ಕಳು ಅದೆಲ್ಲ ನಾವೇನು ಜಸ್ಟ್ ವೆಂಟ್ ವಿತ್ ದ ಫ್ಲೋ. ಅಂದ್ರೆ ಜೀವನದ ಹೆಂಗ್ ಫ್ಲೋ ಇರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ, ಅದ್ ಯಾಕೆ ಹಿಂಗೆ ಹಂಗೆ ಅನ್ಕೊಂಡ್ರೆ. ಇವಳಂತೂ ಬ್ರೇಕೇ ತಗೊಳ್ಳಿಲ್ಲ ಎರಡೂ ಮಕ್ಕಳಲ್ಲೂ. ಟಿಲ್ 9th month ಶಿ ವಾಸ್ ಶೂಟಿಂಗ್. ಅವಾಗ ಮಾಯಾಮೃಗ ಮಾಡುವಾಗ 3 ದಿನದ ಮಗುನೂ ಕರ್ಕೊಂಡು ಹೋಗಿ ಜೊತೆಗೆ ಆಕ್ಟ್ ಮಾಡಿದ್ಲು. ಆಮೇಲೆ 2ನೇ ಸರ್ತಿ ನನ್ನ ಮಗಳು ಹುಟ್ಟಿದಾಗ ಅವಳು 1.5 ತಿಂಗಳು ಆ ಮಗುನೂ ಹೊತ್ಕೊಂಡೋಗಿ ಮತ್ತೆ ಶೂಟಿಂಗ್ ಶುರು ಮಾಡಿದ್ಲು. ಅದೆಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿಂದ ಸಿನಿಮಾ ಮಾಡಿದಾಗ ಶ್ರೀರಂಗಪಟ್ಟಣದ ಹತ್ರ ಶೂಟಿಂಗು ಅಲ್ಲಲ್ಲ. ಸೊ ನಾನೇ ಮಗುನು ಕರ್ಕೊಂಡು ಡ್ರೈವ್ ಮಾಡ್ಕೊಂಡು ಐದರ್ ಇವರು ಇಲ್ಲಿ ಮಗನ್ ನೋಡ್ಕೋಬೇಕಾಗಿತ್ತು. ಸೊ ನಮ್ಮ ತಂದೆನೋ ನಮ್ಮ ತಾಯಿ ಕರ್ಕೊಂಡು ಮಗುನ ಎತ್ಕೊಳ್ಳೋದಕ್ಕೆ ಅಂತ ಶಿ ವಾಸ್ ಜಸ್ಟ್ ಹಾರ್ಡ್ಲಿ 4 months ನನ್ನ ಮಗಳು ಅವಾಗ. ಸೊ ಅಂದ್ರೆ ನಾನು ಹೇಳ್ತಿರೋದು ಒಂದು ಕಮಿಟ್ಮೆಂಟ್ ಅಷ್ಟೇ. ನೀವು ಒಪ್ಕೊಂಡಾಗ, ಒಂದು ಯಾವುದೇ ಒಂದು ಕೆಲಸನ ಒಪ್ಕೊಂಡಾಗ, ಅದು ಏನೇ ಬರಲಿ ಅಡೆತಡೆಗಳು ಅಥವಾ ವಾಟ್ ಎವರ್, ಅದನ್ನ ನೀವು ಪೂರೈಸಬೇಕು. ಯು ಶುಡ್ ಜಸ್ಟ್ ಸ್ಟ್ಯಾಂಡ್ ಬೈ ದಟ್. ಸಪೋರ್ಟ್ ಗಂಡನ್ಗೆ. ಅಂಡ್ ಅದ್ರ ಜೊತೆಗೆ ನಮ್ಮ ಮಕ್ಕಳು ಆದ್ಮೇಲೆ ಮಕ್ಕಳ ಬೆಳವಣಿಗೆಗೆ, ಇವನ್ ನನ್ನ ಪೇರೆಂಟ್ಸ್ ಆಗಿರ್ಬೋದು, ಇವ್ರ ಪೇರೆಂಟ್ಸ್ ಆಗಿರ್ಬೋದು, ಅವ್ರುಗಳು ಸಪೋರ್ಟ್ ಮಾಡದೆ ಹೋಗಿದ್ರೆ ಸಾಧ್ಯನೇ ಇಲ್ಲ. ಅದು ಯಾವುದೇ ಸ್ತರದಲ್ಲಿ ಇದ್ರೂ ಫ್ಯಾಮಿಲಿ ಸಪೋರ್ಟ್ ಇಟ್ಸ್ ಅ ಬ್ಯಾಕ್ ಬೋನ್. ಫ್ಯಾಮಿಲಿ ಅನ್ನೋದು ಅದೇ ಹೇಳದ್ನಲ್ಲ, ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಅಥವಾ ಅವ್ರ ಪೇರೆಂಟ್ಸ್, ಅವರ ಸಪೋರ್ಟ್ಗಳು ಇಲ್ಲದೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಬ್ಬರೇ ಇದ್ದಾಗ ಓಕೆ. ಈಗಿನ ಯಂಗ್ ಕಪಲ್ಸ್ ಇರ್ತಾರೆ ನೋಡಿ, ಅವ್ರ ಮಕ್ಳನ್ನ ಮಾಡ್ಕೊಳ್ಳೋದನ್ನು ಕೂಡ ಅವ್ರು ತುಂಬಾ ಮುಂದೆ ಹಾಕ್ತಾರೆ. ಅದನ್ನೇ ಪ್ಲಾನಿಂಗ್ ಅಲ್ಲಿ ಮಾಡ್ತಾರೆ. ಹೌದು, ಎಷ್ಟೋ ಜನ ನನ್ನ ಕೇಳಿದ್ದಾರೆ, ವಿನಾಕ ನೀವು ಮ್ಯಾನೇಜ್ ಮಾಡಿದ್ರಿ ಮಕ್ಳನ್ನ ಇದ್ ಮಾಡ್ಕೊಂಡು. ನನಗೆ ಐ ಡೋಂಟ್ ವಾಂಟ್ ಟು ಟೇಕ್ ಬ್ರೇಕ್ ಫ್ರಮ್ ಮೈ ಕೆರಿಯರ್. ನನ್ಗೀಗ ಒಂದು ತುಂಬಾ ಪೀಕಲ್ಲಿ ಅಂದ್ರೆ ಇದಾಗ್ತಿದೆ ಏನಿಲ್ಲ. ಅಂಡ್ ಒಂಥರ ಕೇರ್ ಫ್ರೀ ಲೈಫ್ ಇದೆ, ಆರಾಮಾಗಿದ್ದೀವಿ, ಬೇಕಾದಾಗ ಹಾಲಿಡೇಗೆ ಹೋಗ್ತೀವಿ, ಈ ಥರ ಎಲ್ಲ ಇರುತ್ತೆ. ಬಟ್ ಹೆಂಗೆ ನೀವು ಫ್ಯಾಮಿಲಿನೂ ನೋಡಿಕೊಂಡು ಹೇಗೆ ಸಾಧ್ಯ ಅಂತ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಓಕೆ, ಅದ್ರ ಜೊತೆಗೆ ಮಕ್ಕಳೂ ಮಾಡಿಕೊಂಡು ಹೇಗೆ ಅಂತ ಅವಾಗ ನಮಗೆ ನಗು ಬರುತ್ತೆ. ವೈ ಯು ಶುಡ್ ಎಂಜಾಯ್ ದ ಲೈಫ್. ಫೇಸ್ ಅನ್ನ ಎಂಜಾಯ್ ಮಾಡ್ತಾ ಅಕ್ಸೆಪ್ಟ್ ಮಾಡ್ಕೊ ಹೋದ್ರೆ ಹೌದು ಲೈಫ್ ಸುಲಲಿತ. ಅದು ಯಾಕೆ ಹೀಗೆ ಮಾಡಿದಾಗೆಲ್ಲ ನೀವು ಇರೋ ಕ್ಲಾಸ್ ಅಲ್ಲೇ ಇರ್ತೀರಾ, ಪ್ರಮೋಷನ್ ಸಿಗೋದೇ ಇಲ್ಲ. ಮುಂದೆ ಹೋಗ್ಬೇಕು. ನಮ್ಗೆ ಹೆಂಗೆ 8th ಇಂದ 10th, 10th ಇಂದ 12th ಅಂತ ಪ್ರಮೋಷನ್ ಸಿಗುತ್ತೋ, ಇವನ್ ದ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ದಂಗೆ ಲೈಫ್ ಆಲ್ಸೋ ಶುಡ್ ಮೂವ್ ಆನ್ ಅಂತ ಹೇಳ್ದಂಗೆ ಲೈಫ್ ಆಲ್ಸೋ ಶುಡ್ ಮೂವ್ ಆನ್. ಫೇಲ್ ಆಗಿ ಅಲ್ಲೇ ಸ್ಟಾಗ್ನೇಷನ್ ಬಂದ್ಬಿಡುತ್ತೆ. ಅದು ವಯಸ್ಸಾಗ್ತಾ ಇರುತ್ತೆ, ಬಟ್ ಒಂದೇ ಕ್ಲಾಸ್ ಅದು. ಅದಕ್ಕೆ ಹೇಳೋದು, ಯು ಶುಡ್ ಆಲ್ವೇಸ್ ಗ್ರೋ ವಿತ್ ಯುವರ್ ಏಜ್. ಆ ಒಂದು ಗ್ರೇಸ್ಫುಲ್ ಆಗಿ ಬೆಳಿಬೇಕು ಅಷ್ಟೇ. ಆ ಥರ ಇದ್ರೆ ಮೇ ಬಿ ಜನನು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋತಾರೆ ಅಂತ.